ಧರ್ಮಸ್ಥಳ ಒಂದು ಪವಿತ್ರವಾದಂತಹ ಸ್ಥಳ. ಆ ಪವಿತ್ರವಾದಂತಹ ಸ್ಥಳಕ್ಕೆ ತನ್ನದೇ ಆದಂತ ಮಾನ್ಯತೆಯನ್ನ ಜೊತೆಗೆ ಭಕ್ತಾದಿಗಳನ್ನ ಹೊಂದಿರ್ತಕ್ಕಂಥ ಒಂದು ಶ್ರೀ ಕ್ಷೇತ್ರ. ಕಳೆದ 2 ತಿಂಗಳಿಂದಲೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ತನಿಖೆ ನಡೀತಾ ಇದೆ. ನ್ಯಾಯಾಲಯ ಪ್ರಶ್ನೆ ಮಾಡಿದೆ. ಸುಮಾರು 2-3 ವರ್ಷಗಳಿಂದಲೂ ಕೂಡ ಶ್ರೀ ಕ್ಷೇತ್ರದ ಮೇಲೆ ಆರೋಪಗಳು ಬರ್ತಾ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ ನೋಡಿದ್ದೇವೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೇವೆ. ಆದ್ರೆ ಪಕ್ಷ ಸರ್ಕಾರ ನ್ಯಾಯಾಲಯದ ಆದೇಶಕ್ಕೆ ತಲೆಗಾಗಬೇಕಾಗ್ತದೆ. ಯಾರೇ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ದೂರುದಾರರ ಏನು ಕಂಪ್ಲೇಂಟ್ ಇರುತ್ತೆ, ಆ ಕಂಪ್ಲೇಂಟ್ ಅನ್ನ ಸಹಾನುಭೂತಿಯಿಂದ ಪರಿಶೀಲನೆ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕೆಲಸ, ಕಾನೂನಿನ ಕೆಲಸ. ಜೊತೆಗೆ ನ್ಯಾಯಾಲಯ ಕೂಡ ಸೂಚನೆ ಮಾಡಿರೋದ್ರಿಂದ ಅಲ್ಲಿ ಬಂದಂತ ಆರೋಪಗಳಿಗೆ ಬಗ್ಗೆ ತನಿಖೆಯನ್ನ SIT ಪ್ರಾರಂಭ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದ ನಾಯಕರು 2 ತಿಂಗಳಿಂದ ಸುಮ್ಮನೆ ಇದ್ಬಿಟ್ಟು ಇವತ್ತು ಅಭಿಯಾನ ಪ್ರಾರಂಭ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ರಕ್ಷಿಸಿ ಅಂತ. ಅಂದ್ರೆ ಅವರೆಲ್ಲರಿಗಿನ್ನ ಜಾಸ್ತಿ ರಾಜಕೀಯವಾಗಿ ಹೇಳ್ಬೇಕು ಅಂದ್ರೆ ಕಾಂಗ್ರೆಸ್ಸಿಗರೇ ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಬಗ್ಗೆ ಹೆಚ್ಚು ಕಾಳಜಿಯನ್ನ ಇಟ್ಕೊಂಡಿರ್ತಕ್ಕಂಥದ್ದು, ಮಂಜುನಾಥನ ಬಗ್ಗೆ ಹೆಚ್ಚು ನಂಬಿಕೆಯನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಎಲ್ಲ ಜಾತಿ, ಎಲ್ಲ ಧರ್ಮದ ವರ್ಗದ ಜನ ಆ ಶ್ರೀ ಕ್ಷೇತ್ರಕ್ಕೆ ಹೋಗ್ತಾರೆ. ಬಿಜೆಪಿಯವರು ಮಾತ್ರ ಹೋಗುವುದಿಲ್ಲ. ಬಿಜೆಪಿಯವರು ರಾಜಕೀಯ ದೊಂಬರಾಟಕ್ಕೋಸ್ಕರ ಒಂದು ಹೊಸ ನಾಟಕವನ್ನ ಆ ಭಾಗದಲ್ಲಿ ಪ್ರಾರಂಭ ಮಾಡಿದ್ದಾರೆ. ನಾನು ಅನೇಕ ಬಾರಿ ಹೇಳಿದ್ದೇನೆ, ಶ್ರೀ ಕ್ಷೇತ್ರ ಒಂದು ಪವಿತ್ರವಾದಂತಹ ಒಂದು ಸ್ಥಳ. ಅದಕ್ಕೆ ಕಳಂಕ ಕಟ್ಟೋದಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಮಂಜುನಾಥ ಖಂಡಿತ ನಂಬಿದವರನ್ನ ಕೈ ಬಿಡೋದಿಲ್ಲ. ಅದು ಪದ್ಧತಿ ಕೂಡ ಇದೆ. ಆ ಕೆಲಸ ಇವತ್ತು ನಡೀತಾ ಇದೆ. ಶ್ರೀ ಕ್ಷೇತ್ರದಲ್ಲಿ ಧಾರ್ಮಿಕವಾಗಿ ಏನೆಲ್ಲ ನಡ್ಕೊಂಡು ಬರಬೇಕೋ ಅದೆಲ್ಲವೂ ಕೂಡ ನಡ್ಕೊಂಡು ಬರ್ತಾ ಇದೆ. ಸರ್ಕಾರ ಕೂಡ ಶ್ರೀ ಕ್ಷೇತ್ರದ ಬಗ್ಗೆ ವಿಶೇಷವಾದಂತಹ ಗೌರವವನ್ನು ಇಟ್ಕೊಂಡಿದೆ. ಆರೋಪಗಳು ಬಂದಂತ ಸಂದರ್ಭದಲ್ಲಿ ಆ ಆರೋಪಕ್ಕೆ ಕ್ರಮ ತಗೊಳ್ಬೇಕಾಗಿರ್ತಕ್ಕಂಥದ್ದು, ತನಿಖೆ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಸೊ ಆ ಕೆಲಸ ಮಾಡಿದ್ದಾರೆ. ಈಗೇನು ಆರೋಪವನ್ನು ಹೊರಿಸಿರ್ತಕ್ಕಂಥವ್ರು ಯಾರಿದ್ದಾರೆ ಅವ್ರ ಮೇಲೂ ಕೂಡ ಕ್ರಮ ತಗೊಳ್ಳಿಕ್ಕೆ ಅವಕಾಶ ಇದೆ. ಈಗ ತನಿಖೆ ನಡೀತಾ ಇದೆ. ವಿಶೇಷ ತನಿಖಾ ತಂಡ ಅಲ್ಲಿ ಗುಂಡಿಗಳು ನಡೆದಿದೆ. ಇದರ ಮಧ್ಯದಲ್ಲಿ ಮುಸುಕುದಾರಿ ವ್ಯಕ್ತಿ ಒಂದು ರಾಷ್ಟ್ರೀಯ ಮಾಧ್ಯಮದ ಜೊತೆ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಇದನ್ನ ತನಿಖೆಯ ಮಧ್ಯದಲ್ಲಿ ಈ ರೀತಿ ಮಾತನಾಡುವಂಥದ್ದು ದಿಕ್ಕು ತಪ್ಪಿಸಂತ ಆಗಲ್ವಾ? ನಿಮ್ ಪಾಯಿಂಟ್ ಆಫ್ ವ್ಯೂ ಇದೆ ಸರ್? ನೋಡಿ, ಅವರು ಕೂಡ ಯಾರು ಮುಸುಕುದಾರಿ ವ್ಯಕ್ತಿ ಇದ್ದಾರೆ, ಸೊ ಏತಕ್ಕೋಸ್ಕರ ಈ ರೀತಿಯ ಆರೋಪವನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಇದು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗಿರ್ತದೆ. ಇದು ಕೇವಲ ಕರ್ನಾಟಕದ ಮಾತ್ರಕ್ಕೆ ಸೀಮಿತವಾಗಿಲ್ಲ. ಇವತ್ತು ಯಾವಾಗ ಕೋರ್ಟ್ ನಿರ್ದೇಶನ ನೀಡಿತು, SIT ರಚನೆ ಆಯಿತು, ಜೊತೆಗೆ ಆಗಿಂದಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವ್ಯಾಪಕವಾದಂತಹ ಟೀಕೆಗಳು, ಇದ್ರ ಬಗ್ಗೆ ಸರ್ಕಾರ ಕ್ರಮ ತಗೋತಾ ಇಲ್ಲ, ಏನೋ ಆಗಬಾರ್ದಾಗೋಗಿದೆ, ಸುಮಾರು 100 ಅಸ್ಥಿಪಂಜರಗಳು ಇಲ್ಲಿ ಹೆಣವನ್ನ ಊತಿದ್ದಾರೆ ಅಂತಕ್ಕಂಥ ಆರೋಪಗಳಿತ್ತು. ಸೊ ಆ ಆರೋಪಗಳಿಂದ ಮುಕ್ತರಾಗಬೇಕಾಗಿರ್ತಕ್ಕಂಥದ್ದು ಇವತ್ತು ಶ್ರೀ ಕ್ಷೇತ್ರದ ಕೆಲಸ. ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳು ಕೂಡ ಈ ಒಂದು ತನಿಖೆಯನ್ನ ಸ್ವಾಗತ ಮಾಡಿದ್ದಾರೆ. ಕಾರಣ ಏನು ಅಂತ ಅಂದ್ರೆ ಅವರು ಶ್ರೀ ಕ್ಷೇತ್ರದ ಮೇಲೆ ಇರ್ತಕ್ಕಂಥ ನಂಬಿಕೆ ಉಳಿಬೇಕು ಅಂತಕ್ಕಂಥ ಒಂದು ಉದ್ದೇಶ. ಜೊತೆಗೆ ಮಾನಸಿಕವಾಗಿ ಅವ್ರಿಗೆ ಆಗ್ತಾ ಇರ್ತಕ್ಕಂಥ ಹಿಂಸೆನೂ ಕೂಡ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಸೊ ಏನು ಕಳೆದ 2-3 ವರ್ಷಗಳಿಂದ ಮುಸುಕುದಾರಿ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಕಡೆ ಸಾಕಷ್ಟು ಸದ್ದನ್ನ ಮಾಡ್ತಾ ಇರ್ತಕ್ಕಂಥದ್ರಿಂದ ಅವರು ಕೂಡ ಮಾನಸಿಕವಾದಂತಹ ಹಿಂಸೆ ಇರ್ತದೆ. ಇವತ್ತು ಏನು ತನಿಖೆ ಮುಕ್ತಾಯ ಹಂತಕ್ಕೆ ಬರುವಂತ ಸಂದರ್ಭದಲ್ಲಿ ಸರ್ಕಾರ ಏನ್ ತೀರ್ಮಾನ ತಗೊಳ್ತೋ, SIT ಏನು ವರದಿಯನ್ನ ಕೊಡುತ್ತೋ ಗೊತ್ತಿಲ್ಲ. ಆದ್ರೆ ಕೊಟ್ಟಂತ ಸಂದರ್ಭದಲ್ಲಿ ಅವರಿಗೆ ಬಹುಶಃ ಶ್ರೀ ಕ್ಷೇತ್ರಕ್ಕೆ, ಧರ್ಮಸ್ಥಳದ ಶ್ರೀ ಮಂಜುನಾಥನಿಗೆ
ಮಂಜುನಾಥನ ಕೃಪೆ ಶ್ರೀ ಕ್ಷೇತ್ರದ ಮೇಲೆ ಖಂಡಿತ ಇದೆ ಅಂತ ಹೇಳಿ ನಾನು ಭಾವಿಸಿದೆ. ಹಿಂದೂ ವಿರೋಧಿ ನಡೆ ಅನುಸರಿಸ್ತಾ ಇದೆ ಸರ್ಕಾರ ಅಂತ. ನೋಡ್ರಿ, ಅವ್ರು ಬೇರೆ ಇನ್ನೇನು ಕೆಲಸ ಇಲ್ಲ. ಅವ್ರಿಗೆ ಏನಾರ ಕೆಲಸ ಮಾಡಕ್ಕಿದ್ರೆ ಮಾಡ್ತಾರೆ. ಅವ್ರು ಏನಾರ ಒಂದು ಉಟ್ಕೊಂಡು ಏನಾರ ಮಾಡ್ಕೊಂಡು ಹೋಗ್ಬೇಕು. ಹಿಂದೂ ನಡೆ ಅಂತ ಅಂದ್ರೆ ಕಾಂಗ್ರೆಸ್ ಕೂಡ ಹಿಂದೂ ಧರ್ಮವನ್ನು ಉಳಿಸ್ಕೊಂಡು ಬಂದಿದೆ. ಇವರ ಸ್ವಂತ ಆಸ್ತಿ ಅಲ್ಲ, ಬಿಜೆಪಿ ಸ್ವಂತ ಆಸ್ತಿ ಅಲ್ಲ. ಹಿಂದೂ ಧರ್ಮ ಧಾರ್ಮಿಕವಾಗಿ ಪುರಾತನ ಕಾಲದಿಂದನೂ ಇವರು RSS ಕಟ್ಟಕ್ಕಿಂತ ಮುಂಚೆಯಿಂದ ಹಿಂದೂ ಧರ್ಮ ಇದೆ. ಹಿಂದೂ ಧರ್ಮಕ್ಕೆ ಯಾರು ಕೂಡ ಅಪಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವರೇನೋ ಬಟ್ಟೆ ಹಾಕೊಂಡು ಕೇಸರಿ ಬಣ್ಣ ಹಾಕೊಂಡು ಅನವಶ್ಯಕವಾಗಿ ರಾಜಕೀಯವನ್ನ ಮಾಡ್ತಕ್ಕಂತ ಒಂದು ಪ್ರಯತ್ನಗಳೇನು ನಡೀತಾ ಇದೆ, ಇದು ವ್ಯವಸ್ಥೆಯನ್ನ ಕುಲುಷಿತ ಮಾಡ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಪ್ರಕ್ಷುಬ್ಧ ವಾತಾವರಣವನ್ನ ಕಟ್ಟತಕ್ಕಂತ ಒಂದು ಪ್ರಯತ್ನಗಳು ನಡೀತಾ ಇದೆ. ಸೊ ಅದು ರಾಜಕೀಯ ನಾಯಕರುಗಳಿಗೆ ಅದು ಒಳ್ಳೇದಲ್ಲ. ಮುಸ್ಕುದಾರಿ ವ್ಯಕ್ತಿ ಇಂಟರ್ವ್ಯೂ ಕೊಟ್ಟಿರೋದ್ರಿಂದ ಒಂದಿಷ್ಟು ಹೆಸರುಗಳು ಹೇಳಿದ್ರು. ತನಿಖೆಯ ದಿಕ್ಕು ತಪ್ಪಿಸುವಂತ ಅಥವಾ ಡೈವರ್ಟ್ ಮಾಡುವಂತ ಕೆಲಸ. ನೋಡ್ರಿ, ಹೆಸರುಗಳು ಯಾರು ಬೇಕಾದ್ರೂ ಹೇಳಬಹುದು. ತನಿಖಾಧಿಕಾರಿಗಳು ತನಿಖೆಯ ತೀರ್ಮಾನವನ್ನ, ತನಿಖೆಯ ಹಂತಕ್ಕೆ ಏನು ತೀರ್ಮಾನ, ಮೊದಲನೇ ಹೇಳಿಕೆಗಳು ಏನಿದೆ ಆ ಹೇಳಿಕೆಗಳನ್ನ ಆಧರಿಸಿ ತೀರ್ಮಾನವನ್ನ ಮಾಡ್ತಾರೆ. ಸೊ ನ್ಯಾಯಾಲಯ ಕೂಡ ಇದನ್ನ ಬಹಳ ಗಮನಿಸ್ತಾ ಇದೆ. ಸೊ ನ್ಯಾಯಾಲಯಕ್ಕೂ ಕೂಡ ಇದರ ವರದಿಯನ್ನ ಸರ್ಕಾರ ಕೊಡಬೇಕಾಗುತ್ತೆ. ಸೊ ದಿಕ್ಕು ತಪ್ಪಿಸುವಂತ ಪ್ರಯತ್ನಗಳು, ಈಗ ಅವರು ಎಸ್ಕೇಪ್ ಆಗ್ಬೇಕು ಅಂತ ಅಂದಾಗ ಬೇರೆ ಬೇರೆ ರೀತಿ ದಿಕ್ಕು ತಪ್ಪಿಸುವಂತದ್ದು ಸಹಜವಾದಂತ ಒಂದು ಕ್ರಿಯೆ. ಆದ್ರೆ ಇವತ್ತು ಸರ್ಕಾರ ಸ್ಪಷ್ಟವಾಗಿದೆ, ಧರ್ಮಸ್ಥಳಕ್ಕೆ, ಶ್ರೀ ಕ್ಷೇತ್ರಕ್ಕೆ ಯಾವುದೇ ಅಪಚಾರ ಆಗದೆ ಇರೋ ರೀತಿ ನೋಡ್ಕೊಳ್ಬೇಕು. ಮಧ್ಯಂತರ ವರದಿ ಕೂಡ ಸದನದಲ್ಲಿ ಪ್ರಸ್ತುತಪಡಿಸತಕ್ಕಂತ ಬಿಜೆಪಿ ಹೌಸ್ ನಡೀತಾ ಇದೆಯಲ್ಲ, ಹೌಸಲ್ಲಿ ಮಾತಾಡ್ಲಿಕ್ಕೆ ಸುಮ್ಮನೆ ಯಾಕೆ ರಾಜಕೀಯವಾಗಿ ಬೆಳಗ್ಗೆ ಎದ್ದು ಬೈಕ್ ರ್ಯಾಲಿ ಹೋಯ್ತೀನಿ, 400 ಕಾರ್ ಕರ್ಕೊಂಡು ಹೋಯ್ತೀನಿ, 500 ಕಾರ್ ಕರ್ಕೊಂಡು ಹೋಯ್ತೀನಿ ಅಂತ ಹೇಳ್ಬಿಟ್ಟು ಕಾರ್ ಕೆರ್ಕೊಂಡು ತೀಟೆ ತೆಗಿತಾರೆ. ಅಲ್ಲಿ ವಾತಾವರಣನ ಸಮಾಧಾನ ಮಾಡ್ತಕ್ಕಂಥದ್ದು ರಾಜಕೀಯ ನಾಯಕರ ಕರ್ತವ್ಯ. ಇವರು ಬೆಂಕಿ ಹಚ್ಚದೆ ಇವ್ರ ಕೆಲಸ ಆಯ್ತು ಅಂತ ಅಂದ್ರೆ ಸರ್ಕಾರ ಅದ್ರ ಕಡೆಗೂ ಕೂಡ ಗಮನ ಹರಿಸ್ಬೇಕು. ಈ ಕರಾವಳಿ ಪ್ರದೇಶದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಮಲೆನಾಡು ಕರಾವಳಿ ಪ್ರದೇಶದಲ್ಲಿ ಆಗಿಂದಾಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾನೆ ಇರ್ತಾರೆ. ಅವ್ರ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ಏನ್ ಬೇಕೋ ಮಾಡ್ತಾರೆ. ಮೋದಿಯವರು ಏನೇನ್ ಮಾಡಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಟ್ಟು ಸಾರ್ವಜನಿಕರಿಗೆ ಕರ್ನಾಟಕಕ್ಕೆ ಬೇಕಾದಂತ ಅನುದಾನಗಳನ್ನ ಕೊಡ್ಲಿಕ್ಕೆ ಅವ್ರ ಹೋರಾಟನ ಯಾತ್ರೆನ ಇಲ್ಲಿಂದ ಡೆಲ್ಲಿವರೆಗೂ 400-2,000 ಕಾರೋ 5,000 ಕಾರೋ ಕರ್ಕೊಂಡು ಹೋಗಿ ಒಳ್ಳೇದಾಗುತ್ತೆ, ಇವ್ರಿಗೆ ಪ್ರಚಾರ ಸಿಗುತ್ತೆ. ಪ್ರಧಾನ ಮಂತ್ರಿಗಳನ್ನ ಭೇಟಿ ಮಾಡೋದಕ್ಕೆ ಕ್ಷೇತ್ರದಿಂದ 400 ಗಾಡಿ ಹೋಗಿದೆ, ಕರ್ನಾಟಕಕ್ಕೆ ಅನುದಾನ ಕೊಡಿ ಅಂತ ಹೇಳಿ, ನಮ್ ತೆರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಹೋಗಿ ಕೇಳ್ಕೊಬರಕ್ಕೆ ಹೇಳಿ, ಹಾಗಾದ್ರೂ ಒಳ್ಳೇದಾಗುತ್ತೆ. ಕಾವೇರಿ ನೀರಿನ ಸಮಸ್ಯೆ ಬಗೆಹರಿಸ್ಕೊಡಿ, ಕೃಷ್ಣಾ ನೀರಿನ ಸಮಸ್ಯೆ ಬಗೆಹರಿಸ್ಕೊಡಿ ಅಂತ ಹೇಳಿ ಹೋರಾಟ ಮಾಡೋದಕ್ಕೆ ಹೇಳಿ, ಇದನ್ನೆಲ್ಲ ಬಿಟ್ಟು ನಾವು ಮಾಡ್ಕೊಂಡಿರೋ ತಪ್ಪಿಗೆ ನನ್ನ ವಿರುದ್ಧ ಕೆಲವರು ಕಿತ್ತೂರಿ ಮಾಡಿದ್ರು, 3 ಮಹಾನಾಯಕರು ಅಂತ ಹೇಳಿ ಸರ್ ಒಂದು ವ್ಯಾಖ್ಯಾನ ಇದೆ ಸರ್. ಯಾವ ತರ ಪೊಲಿಟಿಸೈಸ್ ಆಗ್ತಿದೆ ಅಂದ್ರೆ, DCM ಅವರು CM ಆಗುವಂತ ಹಂತಕ್ಕೆ ಸಿದ್ದರಾಮಯ್ಯವರ ಸುತ್ತಮುತ್ತ ಇರುವಂತ ಹಿರಿಯ ನಾಯಕರನ್ನ ಕೆಳಗಿಳಿಸಿದ್ರೆ ಇವು CM ಆಗೋದು ಈಸಿ ಆಗುತ್ತೆ ಅಂತ ಈ ಪಿತೂರಿ ನಡೆಸಿದ್ದಾರೆ ಅಂತ ಈ ಪಾಯಿಂಟ್ ಆಫ್ ವ್ಯೂ ಇಂದ ಬರ್ತಿದೆ ಸರ್. ರಾಜಕೀಯ ವಿಶ್ಲೇಷಕರು ರಾಜಕಾರಣ ಮಾಡ್ತಕ್ಕಂಥವ್ರು ಹೆಂಗ್ ಬೇಕಾದ್ರೂ ಮಾತಾಡ್ತಾರೆ. ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು ಪಕ್ಷದ ಹೈಕಮಾಂಡ್ ವರಿಷ್ಠ. ಯಾತಕ್ಕೆ ತಗೊಂಡಿದ್ದಾರೆ ಅಂತ ಹೇಳಿ ನಮ್ಮ ಹತ್ರನೂ ಡಿಸ್ಕಸ್ ಮಾಡಿಲ್ಲ, ನಿಮ್ಮ ಹತ್ರನೂ ಡಿಸ್ಕಸ್ ಮಾಡಿಲ್ಲ. ಎಲ್ಲವೂ ಕೂಡ ಊರಿಗೆ ಬಿಟ್ಟಿರ್ತಕ್ಕಂಥದ್ದು. ಮಾನ್ಯ ರಾಜಣ್ಣವರು ಕೂಡ ಹೈಕಮಾಂಡ್ಗೆ ನಾನು ಹೋಗಿ ಮಾತನಾಡ್ತೇನೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ದಾರೆ. ಸೊ ನೀವು ಏನೇ ಇದ್ರು ಕೂಡ ನೀವು ಮುಖ್ಯಮಂತ್ರಿಗಳನ್ನ ಕೇಳಿದ್ರು, ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟಪಡಿಸಿದ್ದಾರೆ. ಸೊ ಇದರಲ್ಲಿ ಮುಚ್ಚುಮರೆ ಏನಿಲ್ಲ. ಸೊ ಹಾಗಾಗಿ ಯಾರ ಮೇಲೆ ಆರೋಪ ಪ್ರತ್ಯಾರೋಪ ಇದೆಲ್ಲವೂ ಕೂಡ ನೆಕ್ಸ್ಟ್ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರಲ್ಲ ಅದಕ್ಕೆ